ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಇನ್ನೇನು SLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಮಾರ್ಚ್ 21ರಿಂದ. ಏನೆಲ್ಲ 10ನೇ ಕ್ಲಾಸ್ ಓದ್ತಾ ಇದ್ದೀರ ವಿದ್ಯಾರ್ಥಿಗಳ ಒಂದು ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ, ನಾನೀಗ ಈ 2024 ಮತ್ತು 25ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಂತಿದ್ದೀನಿ. ಬರೀ ವ್ಯಾಕರಣಾಂಶಗಳನ್ನ ಮಾತ್ರ ಬಿಡಿಸ್ತೀನಿ. ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2024 ಮತ್ತು 25 24-25ರ ಮಾದರಿ ಪ್ರಶ್ನೆ ಪತ್ರಿಕೆ. ಬಹು ಆಯ್ಕೆ ಪ್ರಶ್ನೆಗಳು 6 ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಜ್ಞ ಜ್ಞ ಣ ನ ಮ ಇವು ಯಾವ ಒಂದು ಅಕ್ಷರಗಳು ಅಂತ ಕೇಳಿದ್ದಾರೆ. ಅಲ್ಪ ಪ್ರಾಣಾಕ್ಷರ, ಅನುನಾಸಿಕ, ಅವರ್ಗೀಯ ವ್ಯಂಜನ, ಮಹಾಪ್ರಾಣಾಕ್ಷರ. ಹಾಗಾದರೆ ಉತ್ತರ ಯಾವುದು? ಇಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು ಅಂದ ತಕ್ಷಣ ನಮಗೆ ಯಾವ ಅಕ್ಷರಗಳು? ವ್ಯಂಜನಗಳಲ್ಲಿ ಕ, ಚ, ಡ, ದ, ಬಗಳು ಇವು ಆಗ್ತವೆ. ಅವರ್ಗೀಯ ವ್ಯಂಜನಗಳು ಯಾರ, ಲವ, ಶ, ಸ, ಹಳ ಆಗ್ತವೆ. ಮಹಾಪ್ರಾಣಾಕ್ಷರಗಳು ವ್ಯಂಜನದ 3ನೇ ಅಕ್ಷರಗಳು ಆಗ್ತವಲ್ವ, 2 ಮತ್ತು 3ನೇ ಅಕ್ಷರಗಳು. ಅದರ ಜ್ಞಾನ ನಾಮ ಇವಕ್ಕೆ ಉತ್ತರ ಇವು ಅನುನಾಸಿಕ ಅಕ್ಷರಗಳು. ಮೊದಲನೇದಕ್ಕೆ. ಎರಡನೇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಆಪ್ಷನ್ ಡಿ ಒಳ್ಳು. ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಅತ್ತಣಿ ಪಂಚಮಿ ಆಗುತ್ತೆ. ಇದು ದ್ವಿತೀಯ ಆಗುತ್ತೆ. ಷಷ್ಠಿ ವಿಭಕ್ತಿ ಪ್ರತ್ಯಯ. ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಆಗಿರುತ್ತೆ. ಮಾಡಿಯಾನು ಎಂಬುದು ಈ ಕ್ರಿಯಾರೂಪವಾಗಿದೆ. ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಕ್ರಿಯಾರೂಪ. ವಿದ್ಯಾರ್ಥಕ ಆದರೆ ಮಾಡಲಿ ಅಂತ ಆಗುತ್ತೆ. ನಿಷೇಧಾರ್ಥಕ ಅಂದರೆ ಮಾಡನು ಅಂತ ಆಗುತ್ತೆ. ಹಾಗಾದರೆ ಮಾಡಿಯಾನು ಸಂಭವನಾರ್ಥಕ ರೂಪ ಆಗುತ್ತೆ. ಅದೇ ರೀತಿ ದ್ರವ್ಯಾರ್ಥಿ ಈ ಒಂದು ಪದ ಯಾವ ಒಂದು ಸಂಧಿಗೆ ಉದಾಹರಣೆ ಅಂದರೆ ದ್ರವ್ಯಾರ್ಥಿ ಎಂಡ್ ಸಂಧಿಗೆ ಉದಾಹರಣೆ. ನೋಡ್ರಿ, ಸಂಧಿ ರಚನೆ ಮಾಡುವಾಗ ಯ, ವ, ರ ಈ ಅಕ್ಷರಗಳು, ಯ, ವ, ರ ಅಕ್ಷರಗಳು ಆದೇಶವಾಗಿ ಬಂದಾಗ ಎಂಡ್ ಸಂಧಿ ಆಗುತ್ತೆ. ಇದನ್ನು ನಾವು ಎಂಡ್ ಸಂಧಿ ಅಂತ ಕರಿತೀವಿ. ಇನ್ನು ಬಹುರ್ವಿಹಿ ಸಮಾಸಕ್ಕೆ ಸೇರಿದಂಥ ಪದ ಯಾವುದು? ಬಹುರ್ವಿಹಿ ಸಮಾಸಕ್ಕೆ ಬರುವಂಥ ಪದ ಯಾವುದಂದರೆ ರಾಮರು ಪ್ಲಸ್ ಲಕ್ಷ್ಮಣರು, ರಾಮ ಲಕ್ಷ್ಮಣರು. ಇದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈ ಬೀಳುಗೊಂಡು ಇದು ಕ್ರಿಯಾ ಸಮಾಸ ಆಗುತ್ತೆ. ಇದು ಕರ್ಮಧಾರಯ ಸಮಾಸ. ದಿನಪಸುತ ಇದು ದ್ವಿಗು ವಂಶ ಸಮಾಸ ಆಗುತ್ತೆ. ಅರಸುಗಳ 6ನೇ ಪ್ರಶ್ನೆ. ಅರಸುಗಳ ಕುದುರೆ, ಇದು ಬ್ರಾಕೆಟಲ್ಲಿ ರಾಜರ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ಅರಸುಗಳ ಕುದುರೆ, ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಯಾಕೆಂದರೆ ಬ್ರಾಕೆಟಲ್ಲಿ ಒಂದು ಪದಗಳಿಗೆ ನಾನಾ ಅರ್ಥಗಳನ್ನು ಕೊಡಬೇಕಾದ್ರೆ ಬ್ರಾಕೆಟಲ್ಲಿ ರಾಜರ ಕೊಡ್ಬೇಕಾದ್ರೆ ನಾವು ಆವರಣ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಶಿಕ್ಷಕ ಅನ್ವರ್ಥನಾಮ ಆದರೆ ಪರ್ವತ ರೂಢನಾಮ ಆಗುತ್ತೆ. ವೈಶಾಖ ಬೇಸಗೆ, ಪಾದುಕ ತತ್ಸಮ ತದ್ಭವ. ಇದು ಯಾವುದಾಗುತ್ತೆ? ಹಾಗಾದರೆ ಆ ಉಗೆ ಆಗುತ್ತೆ. ನೆರೆ ಹೊರೆ ಜೋಡಿ ನುಡಿ. ಹಾಗಾದರೆ ಹೌದು ದ್ವಿರುಕ್ತಿ. ಚೆನ್ನಾಗಿ ಸಾಮಾನ್ಯಾರ್ಥಕವೇ ಆದರೆ ಚಂದ್ರನಂತೆ. ನೋಡಿ, ಇಲ್ಲಿ ಚಂದ್ರನಂತೆ ಇದು ತದ್ದಿತಾಂತ ವ್ಯಯಗಳು. ತದ್ದಿತಾಂತ ವ್ಯಯಗಳು ಅಂದರೆ ನಾಮಪದಗಳ ಮುಂದೆ ಅಂತೆ ಆಗಲಿ, ಓಲ್ ಆಗಲಿ, ತನಕ, ವರೆಗೆ, ಇಂಥ ಮುಂತಾದ ಪ್ರತ್ಯಯಗಳು ಸೇರಿ
ತದ್ದಿತಾಂತ ವ್ಯಯಗಳಾಗ್ತವೆ. ಆಮೇಲೆ ತದ್ದಿತಾಂತ ವ್ಯಯ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡ್ರಿ. ಇವೆಲ್ಲ ನೀವು ಇದಕ್ಕೆ ಉತ್ತರ ಕೊಡ್ರಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತಿ ಕೊಡುತ್ತವೆ? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೇಗೆ ಹೋಗಿದ್ದರು? ಇವೆಲ್ಲ ಒಂದು ವಾಕ್ಯ, 3-4 ವಾಕ್ಯ. ಇವಕ್ಕೆಲ್ಲ ನೀವು ಉತ್ತರಿಸ್ರಿ. ನೆಕ್ಸ್ಟ್ ಕವಿಗಳಲ್ಲಿ ನಮಗೆ ಏನು ಮೂಡ್ತಿರಾವು ನೋಡಿ, ಇವರು ವ್ಯಾಘ್ರಗೀತೆಯ ಒಂದು ಗದ್ಯನ ಬರೆದವರು ಏನು ಮೂಡ್ತಿರಾವು. ನಂತರ ಕುವೆಂಪುರವರ ಕವಿ ಪರಿಚಯ. ಇನ್ನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಕೇಳಿದರೆ ನೋಡ್ರಿ, ಇದು 6 ಸಾಲುಗಳೆಲ್ಲ ಪದ್ಯವನ್ನು ನಾವು ಭಾಮಿನಿ ಷಟ್ಪದಿ ಅಂತ ಕರಿತೀವಿ. ಇದರಲ್ಲಿ 3 ಸಾಲು, ಇದು ಸಹಿತ ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿ. ಇದಕ್ಕೆ ಲಘು ಗುರು ಹಾಕೋದ್ರ ಅದೇ ಗುರು ಲಘು ಗುರು ಲಘು ಗುರು ಲಘು ಲಘು 3 ವಿಂಗಡಣೆ ಮಾಡಬೇಕು. 3 4 3 4 3 4 3 4 3 4 ಎಷ್ಟು 14 ಬರಬೇಕು. ಇದು ಅಷ್ಟೇ ಅದೇ ರೀತಿ ಗುರು ಲಘು ಗುರು ಗುರು ಲಘು ಗುರು ಗುರು ಲಘು ಪಿತೃ ಮಾತ ಗುರು ಲಘು ಗುರು ಲಘು. ಇದು ಸಹಿತ 3 4 3 4 14. ಇದು 14 ಆದರೆ ಇದು ಎಷ್ಟಾಗಬೇಕು? 21 + 2 23 ಆಗಬೇಕು. ಗುರು ಲಘು 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 ಗುರು ಲಘು 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 ತೀರ್ಥ ಗುರು ಲಘು. ಲಾಸ್ಟ್ ಕೊರೆಯಲ್ಲಿ ಲಘು ಅದರನ್ನೋದು ಗುರು ಹಾಕಬೇಕು. ನೋಡಿರಿ 3 4 3 3 3 4 3 4 1 2 3 ತೊಳಲಿದನು 3 4 4 3 21 ಗುರು ಆಗುತ್ತಿದ್ದು. 21 + 2 23 ಟೋಟಲ್ 51 ಮಾಟು ಮಾತ್ರೆಗಳು ಆಗುತ್ತೆ. 51 ಆಗುತ್ತೆ. ಅದೇ ರೀತಿ ನೋಡಿ ಅಲಂಕಾರ. ಇದು ಭಾಮಿನಿ ಷಟ್ಪದಿ. ಈ ರೀತಿಯಾಗಿ ಗಣವಿಂಗಡಣೆ ಮಾಡಬೇಕು. 14 14 23 ಇದು ಭಾಮಿನಿ ಷಟ್ಪದಿ ಆಗುತ್ತೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮಾನವಾಗಿಗೊಳಿಸಿ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಒಸೆದು ಬೆಣ್ಣೆಯೇ ತೆಗೆದು ತುಂಬಂತೆ. ಇದು ಉಪಮಾಲಂಕಾರ ಆಗುತ್ತೆ. ಉಪಮಾಲಂಕಾರ ನೋಡಿರಿ. ಬಲ್ಲವರೊಡನೆ ಸಂಗವ ಮಾಡಿದಡೆ ಉಪಮೇಯ, ಮೊಸರ ಒಸೆದು ಬೆಣ್ಣೆಯೇ ತೆಗೆದುಕೊಳ್ಳುವುದು ಇದು ಉಪಮಾನ ಆಗುತ್ತೆ. ಅಂತೆ ಉಪಮಾವಾಚಕ, ಸಮಾನ ಧರ್ಮ, ಸಮಾನ ಲಕ್ಷಣ ಎಲ್ಲ ಬರೆದ್ರೆ ನಿಮಗಿಷ್ಟು 3 ಅಂಕಗಳು. ಇದು ಉಪಮಾಲಂಕಾರ. ಗಾದೆ ಮಾತಲ್ಲಿ ಆಪತ್ತಿಗಾದವನೇ ನೆಂಟ, ಮನಸ್ಸಿದ್ದರ ಮಾರ್ಗ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ್ದು ನಿಮಗೆ ಯೂಸ್ ಆಗುತ್ತೋ ಅದು ಬರೀರಿ. ನೆಕ್ಸ್ಟು ಸಂದರ್ಭಗಳು ನೋಡ್ರಿ. ಇದು ಅವರವರಿಗೆ ಅವರವರ ಪ್ರಜ್ಞೆಯ ದೇವರಾಗಿತ್ತು ಸಂದರ್ಭ. ಇದು ಯಾವ ಪಾಠದ್ದು ಅಂದರೆ ಇದು ದೇವನೂರು ಮಹಾದೇವ ಅವರು ಬರೆದಿರುವಂಥ ಎದೆಗೆ ಬಿದ್ದ ಅಕ್ಷರ. ದೇವನೂರು ಮಹಾದೇವ ಅವರು ಬರೆದಿರುವಂಥದ್ದು ಮಹಾದೇವ. ಇದು ಯಾರದು ಒಳಗೆ ಬಾಗಿಲು? ಇದು ಯುದ್ಧ ಪಾಠದ್ದು. ಸಾರ್ ಅಬೂಬಕ್ಕರ್ ಅವರು ಬರೆದಿರುವಂಥದ್ದು. ಇದು ಪಂಡಿತ ಜನಮೆಲ್ಲ ನೋಡ್ರಿ. ಆಯ್ಕೆಗೆ ಬರೀತೀರಾ. ಆಯ್ಕೆಗೆ ಕವಿಗಳ ಹೆಸರು, ಪಾಠದ ಹೆಸರು ಬರೀತೀರಾ. ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂತು, ಬಳಸಿದ್ರು ಅನ್ನೋದು ಬರೀತೀರ ಅಂದ್ರೆ ಅದು ಆ ಒಂದು ವಾಕ್ಯದ ಒಂದು ಸ್ವಾರಸ್ಯ, ಆ ಪಾಠದ ಸ್ವಾರಸ್ಯ ಏನು ಅನ್ನೋದು ಬರೀತೀರ. ಬರೋದ್ರೆ 1ಕ್ಕೆ 3 ಅಂಕ ಇರುತ್ತೆ. ನೆಕ್ಸ್ಟ್ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ. ಇದು ಯಾವ ಪಾಠದ್ದು ಅಂದರೆ ಶಿವಕೋಟ್ಯಾಚಾರ್ಯವರು. ಶಿವಕೋಟ್ಯಾಚಾರ್ಯರು ಬರೆದಂಥ ವಡ್ಡರಾಧನೆ ಕೃತಿಯಿಂದ ಸುಕುಮಾರ ಸ್ವಾಮಿ ಅವರು ಅಂತ ಅಗ್ನಿಭೂತಿ ವಾಯುಭೂತಿಯರ ಒಂದು ಗದ್ಯದಿಂದ ಈ ಒಂದು ವಾಕ್ಯವನ್ನು ಆರಿಸ್ಕೊಳ್ತೀವಿ. ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂಥ ಅಗ್ನಿಭೂತಿ ವಾಯುಭೂತಿಯವರ ಒಂದು ಗದ್ಯದಿಂದ ಆಯ್ಕೆ ಮಾಡ್ಕೊಳ್ತೀವಿ. ನಂತರ ರೆಕ್ಕೆಯ ಬೀಸದ ಚೇತನಗೊಳಿಸಿ. ಇದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇದು ದಾರಾ ಬೇಂದ್ರೆ ಅವರ ರಚನೆ ಮಾಡಿರುವಂಥದ್ದು.
ನಂತರ ಅಹಿತರೋಳ ಸಂಧಿಯೇನಂ ಅಹಿತರೋಳ ಸಂಧಿಯನೆಂ ಸಮಗೊಳಿಸಲೆಂದು ಬಂದೆನೆ. ಇದು ರನ್ನ ಬರೆದಿರುವಂಥ ಚಲಮನೆ ಮೆರೆವಂ. ಚಲಮನೆ ಮೆರೆವಂ ಒಂದು ಪದ್ಯ ಭಾಗದಿಂದ ಆರಿಸ್ಕೊತೀವಿ. ನೆಕ್ಸ್ಟ್ ಜಲಕ್ಕ ನೀಗಳರೆದೆ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ. ಇದು ಪಂಪ ಬರೆದಿರುವಂಥ ಕೆಮ್ಮನೆ ಮೀಸೆ ಹೊತ್ತೇನೆ. ಕೆಮ್ಮನೆ ಮೀಸೆ ಹೊತ್ತೇನೆ ಒಂದು ಪದ್ಯ ಭಾಗದಿಂದ ಈ ಒಂದು ವಾಕ್ಯ ಆರಿಸ್ಕೊತೀವಿ. ಕೆಮ್ಮನೆ ಮೀಸೆ ಹೊತ್ತೇನೆ. ನಂತರ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನೋಡಿರಿ. ಕೊರಳ ಸೆರೆ ಹಿಗ್ಗಿದವು ದೃಗಜಲ. ಈ ಒಂದು ಪದ್ಯ ಭಾಗ ಇಷ್ಟು 4 ಅಂಕಕ್ಕಿರುತ್ತೆ. ಕೊರಳ ಸೆರೆ ಹಿಗ್ಗಿದವು ದೃಗಜಲ ಉರವಣಿ ಸಿಕ್ಕಡು ನೊಂದನ ಆಕಟ ಕುರುಪತಿಗೆ ಕೇಡ ಅದೊಂದೆಂದನು ತನ್ನ ಮನದೊಳಗೆ ಅರಿಯ ಹಾಗೆ ಹೋಗಿ ದೂರ ಹೋದೆ ಬರಿದೆ ಹೋಹುದೆ ತನ್ನ ವಂಶವನ್ನರು ಹೀಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇದಾದರೂ ಬರೀರಿಲ್ಲ. ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಶರೀರವನ್ನು ನೋಕುವೀನು ನಿನ್ನಯ ವೀರ ಇವರ ನೋಯಿಸೇನು ರಾಜೀವಸಕ ನಾಣೆ. ನೋಡಿರಿ 2 ಪದ್ಯಗಳು ತುಂಬ ಸುಲಭವಾಗಿದೆ. ಯಾವುದಾದ್ರೂ ಒಂದು ಬರೀತೀರ. ನಂತರ ಈ ಒಂದು ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಒಂದು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀತೀರ. ಸಂಕಲ್ಪ ಗೀತೆಯಲ್ಲಿಯೂ ಸಂಕಲ್ಪ ಗೀತೆಯ ಪಾಠ ಇದ್ದಿದೆ. ಜಿ ಶಿವರುದ್ರಪ್ಪ ರಚನೆ ಮಾಡಿರುವಂಥ ಒಂದು ಪದ್ಯ. ನಂತರ 8-10 ವಾಕ್ಯಗಳಲ್ಲಿ ನಂತರ ಈ ಒಂದು ಗದ್ಯ ಭಾಗವನ್ನು ಓದ್ಕೊಂಡು ಈ ಒಂದು ಪ್ಯಾಸೇಜ್ಗೆ ಉತ್ತರವನ್ನು ಕೊಡ್ತೀರಾ. ನಂತರ ಪತ್ರಲೇಖನ ಕೊನೆಯ ಭಾಗ ಪತ್ರಲೇಖನ ನೋಡ್ರಿ 5 ಅಂಕಗಳು ಆರಾಮಾಗಿ ನಾವು ಬರೀಬೋದು. ನಿಮ್ಮನ್ನು ಒಂದು ವೈಯಕ್ತಿಕ ಪತ್ರ ಆಗಿರುತ್ತೆ, ಒಂದು ವ್ಯಾವಹಾರಿಕ ಪತ್ರ. ಇದು ವ್ಯಾವಹಾರಿಕ ಪತ್ರ, ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ನಿಮ್ಮನ್ನು ಬೆಳಗಾವಿ ನಿವಾಸಿ ಭೂಮಿಕಾ ಅಂತ ಭಾವಿಸ್ಕೊಂಡು ಚೆನ್ನಮ್ಮ ಬಡಾವಣೆಯಲ್ಲಿರುವ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಸುಸಜ್ಜಿತಗೊಳಿಸಿಕೊಡುವಂತೆ ಕೋರಿ ಒಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯುವಂಥದ್ದು. ಇದು ವೈಯಕ್ತಿಕ ಪತ್ರ. ಸರ್ಕಾರಿ ಪ್ರೌಢಶಾಲೆ ಭುವನ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆದಂಥ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ವಿವರಿಸಿ ದಾವಣಗೆರೆಯಲ್ಲಿರುವಂಥ ನಿಮ್ಮ ಸಹೋದರ ವಿವೇಕನಿಗೆ ಒಂದು ಪತ್ರವನ್ನು ಬರೀತೀರ. ನೆಕ್ಸ್ಟ್ ಪ್ರಬಂಧ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸಾಧನೆ ಏನು ಅನ್ನೋದು ಬರೀತೀರ. ನಂತರ ಭಾರತೀಯ ಸಮಾಜವನ್ನು ಕದಡುತ್ತಿರುವಂಥ ಮಾರಕಾಂಶಗಳು 2ರಲ್ಲಿ ಒಂದು ಬರಿಬೋದು. ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 1 ಆಗಿರುತ್ತೆ. ನೀವು ಈ ಒಂದು ವಾಕ್ಯ 2-3 ವಾಕ್ಯ ಮತ್ತು 10 ವಾಕ್ಯ ಸಂದರ್ಭಗಳೆಲ್ಲ ಇವಕ್ಕೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.